ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿಲ್ಲಿ ರೆಡಿಯಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಹೊರಟಿದ್ದೀವಿ. ಸೆಲೆಬ್ರೇಷನ್ ಇರೋದು ಹೋಟೆಲಲ್ಲಿ. ಸಂಡೇ ಬರ್ತ್ಡೇ ಇದ್ದಿದ್ದರಿಂದ ಒಂದು ನಾನ್ ವೆಜ್ ಪಾರ್ಟಿ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಇಲ್ಲಿ 6 ಜನ ಹೊರಟಿದ್ದೀವಿ ನಾವು. ಇನ್ನೂ 2 ಕಾರ್ ಬರುತ್ತೆ. ಟೋಟಲ್ 4 ಕಾರ್ ಇದೆ. ಟೋಟಲ್ ಒಂದು 20 ಮೆಂಬರ್ಸ್ ಆಗ್ತೀವಿ ನಾವು ಇಷ್ಟು ಜನ ಹೊರಟಿದ್ದೀವಿ. ಹೋಗೋ ದಾರಿಲಿ ಪಾಪು ಕಾರಲ್ಲಿ ಸಾಂಗ್ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ. ಇವರು ನಮ್ಮಮ್ಮ. ಹೋಗ್ತಾ ದಾರಿಲಿ ಅಲ್ಲಿ ಕೇಕ್ ತಗೊಂಡು ಹೋಗ್ತಾ ಇದ್ದೀವಿ ನಾವು ಅಂಚೆಪಾಳಿ ಹತ್ರ. ನಾವು ಹೋಗ್ತಾ ಇರೋದು ಡಾಬಾಗೆ. ತುಮಕೂರು ಹೈವೇಲಿ ಚಂದು ಡಾಬಾ ಅಂತ ಇದೆ, ಅಲ್ಲಿ ಹೋಗ್ತಾ ಇರೋದು. ನಾವು ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಹೋಗಿ ವೆಯ್ಟ್ ಮಾಡ್ತಾ ಇದ್ರು. ನಾವು ಇಷ್ಟು ಜನ ಇದ್ದೀವಿ ನೋಡಿ. ಇನ್ನೂ ಬರೋರು ಕೂಡ ಇದ್ದಾರೆ, ಇನ್ನೂ ಒಂದು ಕಾರ್ ಬರಬೇಕು. ಟೋಟಲ್ ಒಂದು 20+ ಆಗಿದ್ವಿ. ಇಷ್ಟು ಜನಕ್ಕಾಗುವಷ್ಟು ಒಂದು ದೊಡ್ಡ ಹಾಲ್ ಅರೇಂಜ್ ಮಾಡಿದ್ರು. ಆ್ಯಕ್ಚುಲಿ ಕರೆಕ್ಟಾಗಿ ಜಾಗ ಆಗ್ತಾ ಇರಲಿಲ್ಲ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ನಾವು. ಬರ್ತ್ಡೇ ಜೊತೆಗೆ ಅವತ್ತು ಮದರ್ಸ್ ಡೇ ಇತ್ತು. ಮದರ್ಸ್ ಡೇನು ಸೆಲೆಬ್ರೇಷನ್ ಆಯಿತು. ಇವರು ನಮ್ಮ ಮಾವ, ನಮ್ಮ ಅಮ್ಮ ಅವರ ಅಣ್ಣ. ಎಲ್ಲನೂ ಅರೇಂಜ್ ಆಗಿತ್ತು. ಎಲ್ಲರೂ ನಾವು ಕೂತ್ಕೋತಾ ಇದ್ದೀವಿ. ಮಕ್ಕಳು ಕೂಡ ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ನಮ್ಮ ಪಾಪು ನೋಡಿ ಮೇಲೆ ಕೂತ್ಕೊಂಡಿದ್ದಾನೆ. ಇಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಆಗ್ತಾ ಇದೆ. ನಾವೆಲ್ಲರೂ ಸಿಸ್ಟರ್ಸ್ ಇದ್ದೀವಿ. ನಮ್ಮಮ್ಮ, ನಮ್ಮ ಆಂಟಿ ಕೂಡ ಇದ್ದಾರೆ. ಸಿಂಪಲ್ ಆಗಿ ಮದರ್ಸ್ ಡೇ ಸೆಲೆಬ್ರೇಷನ್ ಆಯಿತು. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೋಗಿದ್ದು ನಾವು. 2 in 1 ಥರ 2 ಆಯಿತು. ಇವ್ರದ್ದೇ ಬರ್ತ್ಡೇ. ಲೋಕೇಶ್ ಅಂತ ಇವ್ರ ಹೆಸರು, ನಮ್ಮ ಅಣ್ಣ, ಕಸಿನ್ ಬ್ರದರ್. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. 2 ಕೇಕು ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ತಿಂತಾ ಇದ್ದೀವಿ. ನಾನು ಸುಮ್ಮನೆ ಇಲ್ಲಿ ಏಜ್ ಎಷ್ಟು ಅಂತ ಕೇಳಿದೆ, ಅದಕ್ಕೆ ನಗಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಪಾಪು ನೋಡಿ ಒಂದು ಸ್ವಲ್ಪ ಕೊಡಿ ಅಂತ ಕೇಳ್ತಾ ಇದ್ದಾನೆ ನಮ್ಮ ಆಂಟಿ, ಆದರೂ ಕೊಡ್ತಾ ಇಲ್ಲ, ಹಂಗೆ ತಿಂತಾ ಇದ್ದಾನೆ. ಅವತ್ತು ಫುಲ್ ಹಬ್ಬ ಆಗಿತ್ತು ಅವನಿಗೆ. ಫುಲ್ ಏನು ಬೇಕೋ ಅದನ್ನೆಲ್ಲ ತಿಂತಿದ್ದ, ಐಸ್ ಕ್ರೀಮು, ಕೇಕು ಅಂತ ಎಲ್ಲ. ನಾನ್ ವೆಜ್ಜು ಕೂಡ ತುಂಬ ಚೆನ್ನಾಗಿ ತಿಂದ ಅವತ್ತು. ನಾವು ಕೇಕ್ ಕಟ್ಟಿಂಗು ಸ್ವಲ್ಪ ಕೇಕ್ ತಿನ್ನೋ ಅಷ್ಟರೊಳಗೆ ನಾವು ಆರ್ಡ್ರ್ ಮಾಡಿದ ಮೆನ್ಯೂ ಕೂಡ ಬಂತು. ನಾವು ಫಸ್ಟ್ ಸ್ಟಾರ್ಟರ್ಸಿಂದ ಆರ್ಡ್ರ್ ಮಾಡಿದ್ವಿ. ಲೆಮನ್ ಚಿಕನ್, ಚಿಕನ್ ಲಾಲಿಪಾಪು, ಚಿಕನ್ ಉರ್ಬಾಡು, ಚಿಲ್ಲಿ ಚಿಕನ್. ವೆಜ್ ತಿನ್ನೋರು ಕೂಡ ಇದ್ದರು, ಅವರಿಗೂ ಕೂಡ ಆರ್ಡ್ರ್ ಮಾಡಿದರು. ಬೇಬಿಕಾರ್ನ್ ಮಂಚೂರಿ ಮತ್ತು ಮಶ್ರೂಮ್ ಕಬಾಬ್ ಅನಿಸುತ್ತೆ, ಇಷ್ಟು ಆರ್ಡ್ರ್ ಮಾಡಿದರು. ಎಲ್ಲರೂ ಅಲ್ಲೇ ಊಟ ಶುರು ಮಾಡಿದ್ದಾರೆ. ಊಟ ಮಾಡಿಕೊಂಡು ನಾವು ಇಲ್ಲಿಂದ ಹೊರಡ್ತೀವಿ. ಇವರೇ ಬರ್ತ್ಡೇ ಬಾಯ್, ಇವ್ರದ್ದೇ ಸ್ಪಾನ್ಸರ್ ಇದ್ದಿದ್ದು ಬರ್ತ್ಡೇಗೆ. ಈ ಥರ ಕೊಡ್ತಾರೆ ನಾಟಿ ಕೋಳಿ ಉರ್ಬಾಡಿದು. ಇದನ್ನು 2 ತೊಗೊಂಡಿದ್ವಿ ನಾವು. ಪ್ರೈಸ್ ಡೀಟೇಲ್ಸ್ ನಾನೇನು ಹಾಕಿಲ್ಲ. ತುಂಬ ಚೆನ್ನಾಗಿತ್ತು ಊಟ, ಸ್ವಲ್ಪ ಸ್ಪೈಸಿಯಾಗಿತ್ತು. ಚಿಕ್ಕ ಮಕ್ಕಳಿದ್ರೆ ನೋಡಿ ಇದೇ ಥರ ನಾವು ಅಲ್ಲಿ ಸರಿ ಕೂಡ ಮಾಡಿಸ್ಕೊಂಡು ಅಲ್ಲೇ ತಿನ್ನಿಸ್ತಾ ಇದ್ದೀವಿ. ಅಕ್ಕನ ಮಗಳು ಲಿಶಿ ಅಂತ. ಇದು ವೆಜ್ಜು ಬೇಬಿಕಾರ್ನ್ ಮಂಚೂರಿ ಅನಿಸುತ್ತೆ. ಇದು ಚೆನ್ನಾಗಿತ್ತು ವೆಜ್ ಆದರೂ. ನಾನು ಇದು ಯಾವ ಹೋಟೆಲ್ ಅಂತ ಹೇಳಿಲ್ಲ ನಾನು. ತುಮಕೂರು ಹೈವೇಲಿ ಇರೋದು ಚಂದು ಡಾಬಾ ಅಂತ. ಇಲ್ಲೆಲ್ಲ ಊಟ ಮಾಡಿಕೊಂಡು ಆಲ್ರೆಡಿ ಹೊರಗಡೆ ಕೂತಿದ್ದೀವಿ. ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ರು. ನಮ್ಮ ಪಾಪು ನೋಡಿ ಅವ್ರ ತಂಗಿ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಲಿಶಿ ಅಂತ ಅವಳ ಹೆಸರು. ಇವನು ನಮ್ಮ ಅಕ್ಕನ ಮಗ ಚಿರಂತ್ ಗೌಡ ಅಂತ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡಿದ್ರು. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ರು. ನಮ್ಮ ಪಾಪು ಅಂತೂ ಕೈಗೆ ಸಿಗ್ತಾ ಇರಲಿಲ್ಲ, ಅಷ್ಟು ಸ್ಪೀಡಾಗಿ ಓಡೋಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಆಟ ಆಡ್ತಾಯಿದ್ರು. ಅವ್ರು ಆಡೋದು ನೋಡಿ ಎಲ್ಲಿ ಬೀಳ್ತಾರೋ ಅನ್ನೋಷ್ಟು ಜೋರಲ್ಲಿ ಆಟ ಆಡ್ತಾಯಿದ್ರು. ಎಲ್ರದ್ದು ಊಟ ಆಯಿತು. ನಾವು ಊಟ ಮಾಡಿಕೊಂಡು ಹೊರಗಡೆ ಕೂತಿದ್ದೀವಿ. ಮೇಯ್ನ್ ಕೋರ್ಸಿಗೆ ರೋಟಿ ಮತ್ತು ಗೀ ರೈಸ್, ಕರ್ಡ್ ರೈಸು ಮತ್ತು ದಾಲ್ ರೈಸ್ ಅಂತ ಆರ್ಡ್ರ್ ಮಾಡ್ಕೊಂಡಿದ್ರು. ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಬೀಡ ಆರ್ಡ್ರ್ ಮಾಡಿದ್ವಿ, ಬೀಡ ಬರೋದಕ್ಕೋಸ್ಕರ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇಲ್ಲಿ ನೋಡಿ ಹೊರಗಡೆ ಬಂದು ಮಲ್ಕೊಂಬಿಟ್ಟಿದ್ದಾನೆ. ನಾವೆಲ್ಲರೂ ರೇಗಿಸ್ತಾ ಇದ್ವಿ, ಬೇಡ ಅಂದರೂ ಚೆನ್ನಾಗಿ ತಿಂದ್ಬಿಟ್ಟು ಇಲ್ಲಿ ಬಂದು ಮಲ್ಕೊಂಡವನೆ ಅಂತ. ಆ್ಯಕ್ಚುಲಿ ಇವನು ಮಲ್ಕೊಂಡಿರೋದು ಗೋಲಿ ಸೋಡಾ ಜಾಸ್ತಿ ಕುಡ್ದಿದ್ದಾನೆ, ಹೊಟ್ಟೆಲೆಲ್ಲ ಒಂಥರ ಆಗ್ತಾ ಇದೆ ಅಂತ ಬಂದು ಮಲ್ಕೊಂಡಿದ್ದಾನೆ. ಇವನು ಊಟನೂ ಜಾಸ್ತಿ ಏನು ತಿನ್ನಲಿಲ್ಲ, ಆದ್ರೂ ಮಲ್ಕೊಂಡಿದ್ದ. ಅಷ್ಟರೊಳಗೆ ಬೀಡ ಬಂತು. ಬೀಡ ಎಲ್ಲರೂ ಒಂದೊಂದು ತೊಗೊಂಡ್ವಿ. ಎಲ್ಲರೂ ಬೀಡ ತಿಂದ್ಕೊಂಡು ಅಲ್ಲೇ ಕುತ್ಕೊಂಡಿದ್ವಿ ಒಂದು 10 ನಿಮಿಷ, 1/4 ಗಂಟೆ. ಅಷ್ಟರಲ್ಲಿ ಬಿಲ್ ಕೂಡ ಪೇ ಆಯಿತು. ಅಲ್ಲಿಂದ ಹೊರಟ್ವಿ ನಾವು. ಇವನು ಬೀಡ ಕೂಡ ಎಲ್ಲರೂ ಒಂದೊಂದು ತಿಂದರೆ ಎಲ್ಲ 2 ತಿಂದ ಇವನು. ಕೊನೆಗೆ ಮನೆಗೆ ಹೋಗೋ ಅಷ್ಟರಲ್ಲಿ ಅವನಿಗೇನಾಯಿತು ಅಂತ ಮುಂದೆ ಕಂಟಿನ್ಯೂ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಡಾಬಾ ಮುಂದೆಗಡೆ ಈ ಥರ ಕುತ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಅಲ್ಲಿಂದ ಕುತ್ಕೊಂಡು ಹೊರಟಿವಿ. ನಮ್ಮದೆಲ್ಲ ಒಂದು ರೌಂಡ್ ಬೀಡ ಆಯಿತು. ನಮ್ಮ ಅಣ್ಣ ಅಂದರು, ನಮ್ಮ ಮಾವ ಎಲ್ಲರೂ ಬರೋರಿದ್ದರು, ನಮ್ಮ ಯಜಮಾನ್ರು ಎಲ್ಲರೂ. ಅವರು ಒಂದು ರೌಂಡ್ ಬೀಡ ಹಾಕಿಸ್ಕೊಂಡು ತಿಂದು ಹೊರಟರು. ಎಲ್ರದ್ದು ಒಂದು ರೌಂಡ್ ಡಿಸ್ಕಷನ್ ನಡೀತಾ ಇದೆ, ಊಟ ಹೇಗಿತ್ತು ಅಂತ, ಯಾವ್ದ್ಯಾವ್ದು ಚೆನ್ನಾಗಿತ್ತು ಅಂತ ಡಿಸ್ಕಷನ್ ನಡೀತಾ ಇದೆ. ಮಕ್ಕಳೆಲ್ಲ ಒಂದು ರೌಂಡ್ ಐಸ್ ಕ್ರೀಮ್ ತೊಗೊಂಡ್ರು. ಚಿರು ನೋಡಿ ಹೇಗೆ ತಿಂತಾ ಇದ್ದಾನೆ ಅಂತ.
ಲಿಶಿನ್ ಕರ್ಕೊಂಡು ನಾನು ಎಲ್ರೂ ಒಂದು ರೌಂಡು ರಿವ್ಯೂಸ್ ಕೇಳ್ತಾ ಇದ್ದೀನಿ ಹೇಗಿತ್ತು ಊಟ ಅಂತ. ನನ್ನ ತಮ್ಮ ಎತ್ಕೊಂಡಿರೋದು ನಮ್ಮ ಅಣ್ಣನ ಮಗ, ಇವರೇ ನಮ್ಮಣ್ಣ, ಇಲ್ಲಿರೋರೇ ನಮ್ಮ ಅತ್ತಿಗೆ. ಊಟ ಹೇಗಿತ್ತು ಅಂತ ಕೇಳಿದರೆ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋದರು. ಅಲ್ಲೇ 9:30 10 ಗಂಟೆ ಆಗಿತ್ತು. ನಾವು ಅಲ್ಲಿಂದ ಹೊರಟ್ವಿ. ಬರ್ತ್ಡೇ ಬಾಯ್ಗೆ ಒಂದು ಥ್ಯಾಂಕ್ ಯು ಹೇಳಿ ಅಲ್ಲಿಂದ ಹೊರಟ್ವಿ ನಾವು. ಇಷ್ಟು ಜನಕ್ಕೆ ಬಿಲ್ ಅರೌಂಡ್ 8,000 to 9,000 ಆಗಿತ್ತು. ಮಾತುಕತೆ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮನೆಗೆ ಹೊರಟ್ರು. ನಾವು ಹೊರಟ್ವಿ. ಹೋಗೋ ದಾರಿಲಿ ನಮ್ಗೊಂದು ಸ್ವಲ್ಪ ಕೆಲಸ ಇತ್ತು. ಇವ್ರು ಸ್ವಲ್ಪ ಮುಂದೆ ಹೋದ್ರು, ನಾವು ಹಿಂದೆ ಹೋದ್ವಿ. ಒಂದು ಫಿಲ್ಟ್ರು ಕೂಡ ಡೆಲಿವರಿ ಕೊಡೋದಿತ್ತು ಅಲ್ಲೇ ನೆಲಮಂಗಲದ ಹತ್ರ, ಅಲ್ಲೇ ಕೊಟ್ಬಿಟ್ಟು ಹೋದ್ವಿ ನಾವು. ಇವರು ನಮ್ಮ ಅಕ್ಕ, ಇವ್ರದ್ದು ಮಾತ್ರ ಬೇರೆ ಕಡೆ ಇದೆ ಮನೆ, ಅಂದ್ರಳ್ಳಿ ಸೈಡು. ಅವ್ರು ಇಲ್ಲೇ ಮೇನ್ ರೋಡಲ್ಲೇ ಹೋದ್ರು. ಅವರಿಬ್ಬರು ಮಾತ್ರ ಒಂದು ಕಾರಲ್ಲಿ ಹೋದ್ರು. ಅಷ್ಟರಲ್ಲಿ ನಮ್ಮ ಕಾರೂ ಬಂತು, ನಾವು ಹೊರಟ್ವಿ. ಬರೋ ದಾರಿಲಿ ಚೆನ್ನಾಗಿ ಊಟ ಮಾಡಿ, ಬೇಡ ಅಂದರು 2-3 ಗೋಲಿ ಸೋಡಾ ಕುಡಿದು 2-3 ಬೀಡ ಹಾಕ್ಕೊಂಡು ಬರೋ ದಾರಿಲಿ ವಾಮಿಟ್ ಮಾಡ್ಕೊಂಡು ಬಂದ. ಮನೆಗೆ ಬಂದು ಇಲ್ಲಿ ಪಾಯಸ ಇತ್ತು, ಪಾಯಸ ತಿಂತಾ ಇದ್ದಾನೆ. ಹೊಟ್ಟೆಲ್ಲ ಖಾಲಿ ಆಯಿತು ಅಂತ. ಅವನ ಮುಖ ನೋಡಿ ಹೆಂಗಾಗುತ್ತೆ ಪಾಯಸ ತಿನ್ನೋವಾಗ. ಪಾಯಸ ತಿಂದ್ರೂ ಸಮಾಧಾನ ಆಗಿಲ್ಲ ಅಂತ ನಮ್ಮಮ್ಮ ಮಜ್ಜಿಗೆ ಮಾಡಿಕೊಟ್ರು. ವಾಮಿಟ್ ಮಾಡಿ ಗಂಟ್ಲೆಲ್ಲ ಉರಿಯುತ್ತೆ ಅಂತ. ಎಲ್ಲರೂ ಊಟ ಮುಗಿಸ್ಕೊಂಡು ಬಂದು ಮಜ್ಜಿಗೆ ಮಾಡ್ಕೊಂಡು ಕುಡಿದು ಮಲ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೀವು ತುಮಕೂರು ಹೈವೇಲಿ ಹೋಗೋರಾದರೆ ಈ ಡಾಬಾಗೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.